ಐವರ ಕಾಂತೆ ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ಕಳೆದ ಪರಿಭವ ಸವೆಸಿದ ಜೀವ ಕಳೆದ ಪರಿಭವ ಸವೆಸಿದ ಜೀವ ಸರ್ವೇಶ ಕೊಡುಚಿರ ವಿಭವ ಪರಮಾತ್ಮ ಸರ್ವೇಶ ಕೊಡುಚಿರ ವಿಭವ ಧ್ವನಿಸುವುದನ ವರತಾನಿ ಜಾಗ ಕಲುಷಿತ ಮನದ ವ್ಯಾಕುಲ ಭಾವ ಧ್ವನಿಸುವುದನ ವರದ ಧ್ವನಿಸುವುದನ ವರದ ಧ್ವನಿಸುವುದನ ವರದ ಕೃಷ್ಣ ದೀನ ದಯಾನಿದೆ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು ಮಾನವ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರುವೆನು. ನನ್ನ ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಕದ್ದ ಕಳ್ಳನಂತೆ ತಲೆ ಬರೆಸಿಕೊಂಡು ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆರಡು ದಿನವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ವಿಧಾತ, ಈ ದ್ರೌಪದಿಯ ಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ? ಇವಳೇಕೆ ಈ ರೀತಿ ಚಿಂತಾಮನ್ನಾಗಿರೋದು? ಪಾಂಚಾಲಿ, ಇವರ ಪತ್ನಿಯಾಗಿ ಮಾರ್ಗಾಲೆ ಕೆಲ ಕಂದೆ ಸತ್ತೆ ಹೊರದೇಳ ಇವರ ಪತ್ನಿಯಾಗಿ ಮಾರ್ಗಾಲೆ ಕೆಲ ಅಂಡು ಪತ್ನಿಯ ಏನೇನ ದೇವಿ ಅಂಡು ಪತ್ನಿಯ ಏನೇನ ಚಂಡದಿಂದ ಇಂದ ಚಂಡದಿಂದ ಇಂದ ಕಡ್ಕೋಪದಿಂದ ಬಿಡ್ಕೊಳ್ಳಬೇಕೆ ಕೋಮಲಾಂಗಿಯ ಕಡ್ಕೋಪದಿಂದ ಬಿಡ್ಕೊಳ್ಳಬೇಕೆ ಕೋಮಲಾಂಗಿಯ ಸತ್ತೆ ಸತ್ತೆ ಹೊರಗಿರಲಾಗಿ ಇವರ ಪತ್ನಿಯಾಗಿ ಮಾರ್ಗಾಲೆ ಕೆಲ ಮಾರ್ಗಾಲೆ ಕೇಳೆ ದೇವಿ ಏಕೆ 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 ಏನಾಯ್ತು ಏನಾಯ್ತು ಈ ರೀತಿ ನಿಷ್ಕಾರಣಗಳಿತು? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರ ಸ್ವಾಮಿ, ನಿಮ್ಮನ್ನಾರಾದರೂ ದುರ್ವಾಕ್ಯವನ್ನಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುತ್ತೇನೆ. ಆದರೆ ಈ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯದಲ್ಲಿ ಬೇಕು. ಹೇ ವಿಧಾತ, ಇಂತಹ ನಿರ್ಭಾಗ್ಯ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ? ನೀನೇಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಶ್ರೀಹರ ಪರಾಧೀನತೆಯು ನಮ್ಮ ಸಮಾಜದಲ್ಲಿ ಅಲ್ಲದೆ ಭಗವಾನ್ ಸ್ವರೂಪನಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ
ಆ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಹೊಡೆಯನ್ನು ಮರುಬಿಡಗದ ಎಂದಲಿನ ಹೊಡೆಯನ್ನು ಬಿಡಗದ ಎಂದಲಿನ ಹೊಡ ಪುಸ್ತಕದ ಒಡಗನ ಬಗೆದು ಹೊಡ ಪುಸ್ತಕದ ಒಡಗನ ಬಗೆದು ಹಿಡದಲ್ಲಿ ಆಗುತ್ತಲೇ ಕಟ್ಟಿಸುತ್ತೆ ಹಿಡದಲ್ಲಿ ಆಗುತ್ತಲೇ ಕಟ್ಟಿಸುತ್ತೆ ದೇವಿ, ಅಣ್ಣನ ಅಪರಾಧ ಕ್ಷಮಿಸಿಬಿಡದ್ದೆ. ಹಿಂದೆ ನಾನು ನಿನಗೆ ಎಷ್ಟೋ ಸಾರಿ ಬೇಡ್ಕೊಳ್ಳಿದ್ವಿ, ಅದನ್ನು ಆಗಿರೋದು ಅದನ್ನು ಮರೆತು ಬಿಡು. ನೀನು ಹೇಗೆ ಈ ರೀತಿ ಆಗಿರುವೆ, ಈ ರೀತಿ ಹೇಳ್ತಿರುವೆ, ನನ್ನ ಜೊತೆ ತಿಳಿಸಬಾರದ ದೇವಿ. ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನೋ? ನೀವೆಷ್ಟೇ ಆಗಲಿ ನಿಮ್ಮಣ್ಣನಾಗ್ನ ಧಾರಕರಲ್ಲವೇ ದೇವಿ? ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ, ಶಾಂತಿನ ಬಯಸಲು. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ಹೇ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ಆ ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗೋದೋ ಏನೋ. ಆಗಲಾದರೂ ಹೇ ನಿನ್ನ ಬಿಚ್ಚಿರುವ ಬಿರುಗೋದಲನ್ನು ಮುಡಿಗಟ್ಟಲೇಬೇಕು ಎಂದಳು ಪ್ರಭು. ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದ್ರೆ ನನ್ನ ಸಂಜೆ ಹೋಗಲು ಇಚ್ಛಾವಾಯ್ತು ದೇವಿ. ಅದರಲ್ಲಿ ಆ ಭಾನುಮತಿಗೆ ಏನಂತ ಹೇಳಿದೆ? ರಾಯಬರ್ಗೆ ಹೋದವರು ಯಾರು? ಇನ್ನಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಏನು ಗೋಪಿಕಾಂಗ್ರ ಇಲಾಸಗಳಲ್ಲಿ ಮಗ್ನದ ಯದುಪತಿಯನ್ನು ಇದನ್ನು ಮರೆಯುವುದು ಸಹಜ. ಅರ್ಜುನನು ದಾರಿಕೆಯಲ್ಲಿ ಹಿಂತಿರುಗದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೇವೆ ದೇವಿ. ಅದರಲ್ಲಿ ಆ ಭಾನುಮತಿಗೆ ಏನನ್ನು ಉತ್ತರವನ್ನು ಕೊಟ್ಟಿರುವೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು ಕೇಳೇ ಭಾನುಮತಿ, ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಬಿರುಗೋದಲನ್ನು ಮುಡಿಗಟ್ಟೋದಿಲ್ಲ ಎಂದು. ಬಾಪು ಪಾಂಚಾಲಿ, ಬಾಪು ಒಳ್ಳೆ ಚಮತ್ಕಾರ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮೊಡನೆ ಕದನಾಡದಲ್ಲಿ ನಿನ್ನ ಚತುರತೆ ಮುಗಿಸಿದ್ದಂದೇ ತಿಳಿದಿರುವೆ ಬಾ ಪಾಂಚಾಲಿ. ಆದ್ರಿ ನೀನು ಮುದ್ದಳಲ್ಲ, ಬಲು ಜಾಣೆ ಜಾಣೆ ಓದಾಡುವನು ಮಾತೆ. ಜಾಣೆ ಓದಾಡುವನು ಮಾತೆ. ಜೀವನ ಪ್ರೇಮೆಯ ಪ್ರೇಯಸಿ ನೀನ, ಜೀವನ ಪ್ರೀತಿಯ ಪ್ರೇಯಸಿ ನೀನ. ಜಾಣೆ ಓದಾಡುವನು ಮಾತೆ. Hey!
ರಘುತಲೆ ಮೂಡಿ ತಟ್ಟಿಸುವೆ ಜಾಣೆ ಓತಾಡುವೆನು ಈ ಮನ ಪ್ರೀತಿಯ ಪ್ರೇಯಸಿನ ಈ ಮನ ಪ್ರೀತಿಯ ಪ್ರೇಯಸಿನ ಜಾಣೆ ಓತಾಡುವೆನು ಜಾಣೆ ಜಾಣೆ ಮಮ ಜಾಣೆ ಓತಾಡುವೆನು ಆಹಾ ಪ್ರಭು ಶಾಂತರಾಗಿರಿ ಪ್ರಾಣೇಶ್ವರ. ಮನ ಮುನಿಸುವ ಮೋದು ಆಚರಿಲಾಸ. ಮನ ಮುನಿಸುವ ಮೋದು ಆಚರಿಲಾಸ. ಕೌರವ ಶಿರವ ಧರಳು ನೀನು. ಶಿರವ ಕೌರವ ಶಿರವ ಧರಳು ನೀನು. ಕೌರವ ಶಿರವ ಆ ಚೆಲ್ಲದ ಸೇರುವೆ. ಹೇಳು ದೇವಿ ಹೇಳಲೆ ಹೇಳು ಚೆಲ್ಲದ ಸೇರುವೆ. ಆಗ ಯಾವಾಗ ಆ ಕೌರವರ ಶಿರವನ್ನು ಕೌರವ ಶಿರವನ್ನು ಆ ಕೌರವರ ಶಿರವನ್ನು ಕೌರವ ಶಿರವನ್ನು ನೀವು ಈ ಭೂಮಿಗುರುಳಿಸಿದಾಗ ಈ ಯಾವಾಗ ಪ್ರಭು ಹೇಳು ದೇವಿ ಅತಿ ಶೀಘ್ರದಲ್ಲೇ ಆ ಕೌರವರ ಶಿರವನ್ನು ನೀವು ಈ ಭೂಮಿಗುರುಳಿಸಿದಾಗ ಪ್ರಭು ಚೆಲ್ಲುತ್ತ ಸೇರುವೆ ಕಾಂತೆಯನು. ಚೆಲ್ಲುತ್ತ ಸೇರುವೆ ಕಾಂತೆಯನು. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಭ್ರಮತೆಯ ಮರಕ್ಕೆ ನೀಡುವಿರ. ಭ್ರಮತೆಯ ಮರಕ್ಕೆ ನೀಡುವಿರ. ಹೇಳು ದೇವಿ ಶೃಂಗಾರಕ್ಕೆ ಭೀಮ. ಪ್ರಭು ಹೇಳು ದೇವಿ ನೆನಪಿರುವುದೇ ಇಂದೊಂದು ದಿನ ಈ ನನ್ನ ಬಿಚ್ಚಿರುವ ಬಿರುಗೂದಲನ್ನು ನೋಡಿ ಗುರುಕುಲಾಂತಕ ಕಾಳರಾತ್ರಿ ಎಂದು ಏನೇನು ಹೇಳಿದಿರಲ್ಲವೇ? ನನ್ನನ್ನು ಪುನಃ ಕೆರಳಿಸಬೇಡ ಪಾಂಚಾಲಿ. ನೀವ ಯಾರು ಹಾಕಿದರಲ್ಲ ಶಾಂತನ ಬೆಸಲು ಸಂಧಿ ಪ್ರಸ್ತಾಪದಲ್ಲಿ ತೊಡಗಲಿ. ಆತರದಿಂದ ಯುದ್ಧವನ್ನು ಅಪ್ಪಿಸುವನು. ಮಾಡಿದ ಪ್ರತಿಜ್ಞೆ ಪುನಃ ನನ್ನ ಬಂದ ಪ್ರತಿ ವಾಕ್ಯವನ್ನು ಕೇಳಬೇಕೆಂತ ಮಾಡಿದ ಪ್ರತಿಯನ್ನು ಮರಿ ಅಂತ ಹೇಳಿ ಅಲ್ಲ. ಪ್ರಚಂಡ ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದರೆ ಏನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನಾಗ್ನ ಧಾರಕರಲ್ಲವೇ? ದೇವಿ, ನನ್ನನ್ನು ಸುಮ್ಮನೆ ಕೇಳಿಸಬೇಡ. ಅದು ಹಿಂದಿನ ಮಾತು. ಈಗ ನಾನು ಯಾರು ಆಜ್ಞೆಲ್ಲ ವೈರೇ ಗುರುಕುಲ ಅದ ಮರಲು ವಧಿಸುವನು. ಗುರುಕುಲ ಅದ ಮರಲು ವಧಿಸುವನು. ಸಿರಿಯಿಂದರದು ದುರಹಂಕಾರಿ ಸಿರಿಯಿಂದರದು ದುರಹಂಕಾರಿ ಸಾರಿಸಬಲು ಸಕ್ಕಿ ನಿಮ್ಮರು. ವೈರೇ ಗುರುಕುಲ ಅದ ಮರಲು ಅನುಜ
ಅನುಜರೆಂಬುವ ಅಕ್ಕರ ಇಲ್ಲದ ಸೊಕ್ಕಿದ ಕುರುಡರ ಕೊಂದಿಗಳ ಅನುಜರೆಂಬುವ ಅಕ್ಕರ ಇಲ್ಲದ ಸೊಕ್ಕಿದ ಕುರುಡರ ಕೊಂದಿಗಳ ಭಕ್ತವೆಲ್ಲವ ಭಕ್ತಿಸಿದ ಮಗನ್ಯಾಗಸಿದ ರಕ್ಕಸರ ಭಕ್ತವೆಲ್ಲವ ಭಕ್ತಿಸಿದ ನ್ಯಾಯಸಿದ ರಕ್ಕಸರ ಲೆಕ್ಕಿಸಿದೆ ಸಕ್ಕಡೆಗೆ ಮುಕ್ಕಿಸಿದ ರಣದೊಳಗೆ ಲೆಕ್ಕಿಸಿದೆ ಸಕ್ಕಡೆಗೆ ಮುಕ್ಕಿಸಿದ ರಣದೊಳಗೆ ಸಭೆಯ ಪತ್ನಿಯ ಗರ್ವರು ಜನತೆ ಸಭೆಯ ಪತ್ನಿಯ ಗರ್ವರು ಜನತೆ ಹೃದಯನ ಬಗೆದು ಪೈದೆ ಗುರುಕುಲ ಆದ ಮರನು ಗುರುಕುಲ ಆದ ಮರನು ತೆಗೆದು ಬಿಸಾಡುವನು. ನೋಡುವಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ಭೀಮಸೇನನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾಗಿದೆ. ಸಹೋದರ ಭೀಮಸೇನ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನ್ಯಾಕೆ ಸಿಟ್ಟಾಗಿರುವನು? ಏಕೆ? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿಚ್ಚಿರುವ ಬಿರುಗೋದರ ಉತ್ತರವನ್ನು ಕೊಡುವುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ವಿಚಾರವನ್ನು ತೆಗೆದಿರುವುದು ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸಬಹುದು. ಈ ಸಂಧಿಯ ಪ್ರಸ್ತಾಪವು ನೀವು ಉಚಿತ ಕಾಣಬಹುದು. ಅರ್ಜುನನು ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರ್ಬೋದು. ಆದರೆ ನಾನು ಮಾತ್ರ ಸಹಿಸಲಾರೆ. ಯುದ್ಧಕ್ಕಾಗಿ ನೀವು ಅನುಮತಿ ಆಗಲಿ, ಅರ್ಜುನನ ಸಹಾಯ ಹೋಗಲಿ, ಯಾವುದು ಅನಿಸುವುದಿಲ್ಲ. ನಾನು ಮತ್ತು ಏ ನನ್ನ ಗದೆ ಇವೆರಡೇ ಸಂಪೂರ್ಣ ಗುರುಕುಲವೇ ನಾಶ ಮಾಡಬಲ್ಲೆ. ನೀವು ನಿಶ್ಚಿತವಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡಿರಿ. ನನಗೆ ತೋರಿದ ನಾನು ಮಾಡುವನಣ್ಣ. ಇನ್ನು ಪ್ರಯಾಸ ಅನುಜ ಬಿಡುಕೋಪವ ಮನದೆ, ಬಿಡುಕೋಪವ ಮನದೆ, ಅನುಜ ಬಿಡುಕೋಪವ ಮನದೆ. ನುಡುಗೆ ಸಮರ ಬಯಸುವುದನು ಚಿತ್ತ, ನುಡುಗಿ ಸಮರ ಬಯಸುವುದನು ಚಿತ್ತ. ಬಿಡುಕೋಪವ ಮನದೆ, ಅನುಜ ಬಿಡುಕೋಪವ ಮನದೆ. ಮನದಿ ಪಂಚಾಲಿಯ ಬಿಡು ಮರಳಿಸದಿರುವೆ. ಮನದಿ ಪಂಚಾಲಿಯ ಬಿಡು ಮರಳಿಸದಿರುವೆ. ತಾಳಿದವರ ಮುಂದೆ ತಾಳಿಹರು ಎಂಬ, ತಾಳಿದವರ ಮುಂದೆ ಬಾಳಿಹರು ಎಂಬ ಹಿರಿಯರ ವಾಣಿಯ ಕರೆಯುವುದನ್ನು ಹಿರಿಯರ ವಾಣಿಯ ಕರೆಯುವುದನ್ನು ಬಿಡುಕೋಪವ ಮನದೆ, ಅನುಜ ಬಿಡುಕೋಪವ ಮನದೆ. ಸಹೋದರ ಭೀಮಸೇನ, ಶಾಂತನಾಗು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ಸಹೋದರ. ಕೋಪ ಮಾಡಬೇಡಣ್ಣ. ಧರ್ಮರಾಯನು ನಮಗೆಲ್ಲರಿಗೂ ಹಿರಿಯನು. ಆತನ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು
ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿಯೇ ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆ. ಇದಾಗಿರಲಿ. ಇಲ್ಲಿ ಕೋಲಾಹಲ, ಇಲ್ಲಿ ಕೋಲಾಹಲ. ಅರ್ಜುನ, ಅಗ್ರಜ, ಹೋಗುವನು. ಈ ಸಂಧ್ಯಾ ಫಲಾಫಲ ಕೇಳೋದ್ರಿಂದ ನಾನು ಯಾವ ಪ್ರಯತ್ನವಿಲ್ಲ. ನೀವು ನೆಚ್ಚಿದ್ದಾರೆ ಈ ಸಂಧ್ಯಾ ಪ್ರಸ್ತಾಪವನ್ನು ಮಾಡಿರಿ. ನನಗೆ ತೋರಿದ ನಾನು ಮಾಡುವನನ್ನು. ಪ್ರಭು, ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಅವರಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದುಕೊಂಡು ಪುನಃ ನಿಮಿಷ್ಟದಂತೆಯೇ ಪ್ರಯತ್ನಿಸಿರಿ. ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಶಾಂತರಾಗಿರಿ. ಅಣ್ಣ, ಸಹೋದರಿ, ಓ ಪಾಂಡುರಂಗ, ಪ್ರಭು ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ,
ಸಹೋದರಿ. ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸಣ್ಣ. ನನಗೆ ಶುಭ ಉಂಟಾಗಲಿ ಸಹೋದರಿ. ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿದ್ದೇವ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಭೆಯಲ್ಲಿ ಭೀಷ್ಮ ದ್ರೋಣಾದಿಗಳು ನನ್ನನ್ನು ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರ ನಡೆಯುತ್ತೆ ಸ್ವಾಮಿ. ನಡೆಯಿತು. ಆ ದುರ್ಯೋಧನ ಪಾಂಚಾಲಿ ಇಲ್ಲಿರು ನನಗೆ ಸಾಧ್ಯವಿಲ್ಲ. ಅವರೆಚ್ಚಂತ ಅವರು ನಡೀಲಿ, ನನಗೆ ತೋರಿದು ನಾನು ಮಾಡುವುದು. ಸ್ವಲ್ಪ ತಡೆಯಿರಿ, ಅಣ್ಣನ ಮಾತು ಮುಗೀಲಿ. ನಿಮ್ಮಣ್ಣನ ಮಾತು ಮುಗಿದ್ರಲ್ಲಿ ನನ್ನ ತಾಳ್ಮೆಯೂ ಯದುಪತಿ, ಮುಂದೇನಾಯಿತು? ತಕ್ಕ ರೀತಿಯಲ್ಲಿಯೇ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ. ವಂಚು ಮಾಡಿ ಸಂಚು ಹಾಕಿ ಗೆಚ್ಚನ್ನು ಇಬ್ಬರಿಸುವ 10 ಜನ ಅಪ್ಪಿಸಿದಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತು ಕೃಷ್ಣ. ನಾನು ಹೋದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಈಗ ತಿಳಿದ ಕೃಷ್ಣ ನಿನ್ನ ಅಭಿಮತ. ಅಜ್ಞಾತ ಅವಸನಪದಲ್ಲಿ ಅರ್ಜುನನು ಬಳೆ ತೊಟ್ಟಿರುವನು. ಈಗ ಈ ಸಂಧಿಯ ಸಿರಿನಲ್ಲಿ ನಮ್ಮ 5ವರಿಗೂ ಸೀರೆ ನುಡಿಸುತ್ತೀರ, ಅವಳಿಸ್ತಿರುವ ಯಾದವಾಗ ನಡಿ ಈ ಪಾಂಡಪುತ್ರ ಮೇಲೆ ನೀನು ಏಕಿಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಈ ಸ್ವಾಭಿಮಾನ್ಯ ಸುಮ್ಮನ ಒಡನೆ ಈ ಚಂಡಾಭಿಮನಿ ಅಂತ ಸಂಬಂಧ ಕೃಷ್ಣ? ಸಂಬಂಧವಿರುವುದು, ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಮುಂದೇನಾಯಿತು ದೇವ? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಒಪ್ಪಿದರಣ್ಣ? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಅವನು ಸಹ. ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕು. ನಿನ್ನಿಚ್ಚಾಗಿತ್ತು ಕೃಷ್ಣ, ಸಾಧಿಸಿ, ಚೆನ್ನಾಗೇ ಸಾಧಿಸಿ. ಸಹೋದರರೇ, ನಿಮ್ಮ ಹೊಸ ವರ್ತನೆ ಪುರಸ್ಕಾರವೂ ನಿಮಗಿರಲಿ. ಪ್ರತಿನಿಧಿ ನಡೀತಿರುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಈ ಭೀಮನು ಯಾವ ಭಾಗವನ್ನು ಅಪ್ಪಿಸಲ್ಲ. ವ್ಯಾಘ್ನ ಸೇನೆ ನೀನು ನಿರಾಸಲಾಗಬೇಡ. ಈ ಭೀಮನು ಬಕ್ಕಿದ್ರೆ ಈ ನಿನ್ನ ಬೆಚ್ಚಿದ ಮಡಿಯನ್ನು ಕಟ್ಟಿಸಿರುವನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನಾಳಲು ಹೇಗೆ ತಾನೇ ಸಾಧ್ಯ? ಸ್ವಲ್ಪ ಸಮಾಧಾನನಾಗಿ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ನನ್ನನ್ನು ಸುಮ್ಮನೆ ಕಾಡಬೇಡ ಕೃಷ್ಣ. ಈ ಸಂಧ್ಯಾ ಸುದ್ದಿಯೂ ನನಗೊಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರವೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಅಣ್ಣ, ದುರ್ಯೋಧನ ಸಂದೇಶ. ಹಾಗಾದ್ರೆ ಇದು ಉದ್ದೇಶ ಸಂಧಿ ಆಗಲಾರದು. ಅದೇನು ಹೇಳು ಕೃಷ್ಣ, ಬೇಗ ಹೇಳು. ಭೀಮಸೇನ, ಅದನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲೇ ಹೇಳ್ಬೇಕು. ನೀವು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸ ಏಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಕೃಕೋದರ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನಗೆ ಸಂಧಿ. ನಿನ್ನ ಗದೆಯನ್ನು ದೂರದಲ್ಲಿಡು, ನನ್ನ ಪಕ್ಕದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಅಪಸದ್ದೇ ಕುಳಿತುಗಳು. ಈಗಲಾದ್ರೂ ಹೇಳು ಕೃಷ್ಣ. ಭೀಮಸೇನ, ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ನೀನು ನನ್ನ ಬಂದಿ. ಅದು ಸೆಣಕೊಲ ಮಾತ್ರ ಕೃಷ್ಣ. ಹಾಗೆ ಆಗಲಿ. ಭೀಮಸೇನ, ಎಲ್ಲಿ ಈ ಗದೆಯನ್ನು ಬಿಡೆಯ. ಅರ್ಜುನ, ಪರಮಾತ್ಮ. ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ಯಾಜ್ಞಾಸೇನಿ, ಸಮೀಪಕ್ಕೆ ಬಾ. ಅಣ್ಣ, ನಾನು ಹೇಳಿದಂತೆ ಮಾಡಬೇಕು, ಕಂಡೆಯಾ? ಈ ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನಾ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇನಣ್ಣ? ಇದು ಪರಿಹಾಸ್ಯವಲ್ಲ ಸಹೋದರಿ. ನೀನು ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ?
ಪಾಂಚಾಲಿ ಭೀಮಸೇನ, ನಿನಗೆ ಸಂಧಿಯನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ ಎಷ್ಟನ್ನು ಹೇಳಿದ್ರಿ? ನನ್ನ ಕೈಗಳು ಭದ್ರವಾಗಿ ಬಂಧಿಸು. ಬಂಧಿಸಲೇ ಬಂಧಿಸು ಬಂಧಿಸಲೇ ಬಂಧಿಸು. ಆಗಲಿ. ಈಗ ಎಲ್ಲರೂ ಕೇಳಿರಿ. ನಿಮ್ಮ ಸಂಧಿಯ ಸಂದೇಶಕ್ಕೆ ಆ ದುರ್ಯೋಧನನು ಕೊಟ್ಟ ಉತ್ತರವನ್ನು. ಈ ಭೀಮಸೇನನನ್ನು ಕರಗಳನ್ನು ಬಂಧಿಸಿರುವ ಹಗ್ಗವು ರಾಜಸಭೆಯಲ್ಲಿ ಇನ್ನು ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಯಾರು ಈ ಕಾರ್ಯ ಯಾರು ಈ ಕಾರ್ಯವನ್ನು ಮಾಡಿದವರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞಾಪಿಸಿದ, ದುರಾಚಾರಿಯಾದ ಅವನ ಸಹೋದರನನ್ನು ನಡೆಸಿದ. ಮತ್ತಾರಿಂದ ಸಾಧ್ಯ ಇಂತಹ ಮಹತ್ಕಾರ್ಯ? ಪಾಂಚಾಲಿ ನನ್ನ ಕೈಗಳನ್ನು ಬಿಡಿಸಿ. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ಚಿತ್ರವನ್ನೇ ಮೆಟ್ಟಿಸಿರುವನು ಪಾಂಡವರ ರಾಯಭರಾದ ಶ್ರೀಕೃಷ್ಣ ಪರಮಾತ್ಮನೇ ಈ ರೀತಿಯ ಪರಮಾತ್ಮಿಸಿದ್ದಾನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ತರವೇನು? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಸಂಧಿಗೆ ಕೊಟ್ಟ ಉತ್ತರವನ್ನೂ ಕೇಳಿರಿ. 5 ಗ್ರಾಮಗಳಿರಲಿ, 5 ಮಾರು ಭೂಮಿ ಇರಲಿ, ಗೋವಿನ ಪಾದದಷ್ಟು ಸಹ ನೆಲವನ್ನು ಕೊಡುವುದಿಲ್ಲವೆಂದು ಖಡಾಖಂಡಿತವಾಗಿಯೇ ಹೇಳಿದನು. ನೀವು ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಲನದಲ್ಲಿ, ವೀರರತಿಕರ ಘೋಷದಲ್ಲಿ ಬಿಟ್ಟನು. ಪರಮಾತ್ಮ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ನಾನು ಈ ಯುದ್ಧಕ್ಕೆ ಅಪೇಕ್ಷೆ ಪಟ್ಟವನಲ್ಲ. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಪಾಂಚಾಲಿ ನನ್ನ ಕರಗಳು ಅಗ್ರಜ ಧನಂಜಯ ಪರಮಾತ್ಮ, ಏನು ಯಾರು ಬಿಡಿಸುವುದಿಲ್ಲ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳಲು, ನಾನೇ ಬಿಡಿಸಿಕೊಳ್ಳಲು. ಅರ್ಜುನ ಎಲ್ಲಿ ಬೇಕಾಗದೆ? ಸಾಗರವೇ ಘರೆಯಲೇ ವಾಸುದೇವ. ರಮಸದಲ್ಲಿ ಸಪ್ತ ಸಾಗರವೇ ಘರೆಯಲೇ ಗುರುವರ ಶಿರನ ಕಡಿಯದ ಬಿಡಲು, ಗುರುವರ ಶಿರನ ಕಡಿಯದ ಬಿಡಲು ಸರಕ ದಂತನಲ್ಲೇ ಮಳಕೆ ವಿಜಯ, ಸರಕ ದಂತನಲ್ಲೇ ಮಳಕೆ ವಿಜಯ. ಗುರುಕುಲವ ಕಡಗುರುವೆ, ಗುರುಕುಲವ ಕಡಗಿರುವೆ ಋಣ ಕೌರವರ ಪರಿಸರದಲ್ಲಿ, ಋಣ ಕೌರವರ ಪರಿಸರದಲ್ಲಿ ಹೊಡಗಿ ತಲದಲ್ಲಿ ಹೇ ಭೂಮಿ ನಡೆದು ನಡೆದು ಬೆರೆಯಲಿ. ರಭಸದಲ್ಲೇ ಸಪ್ತ ಸಾಗರವೇ ಓ ಧರೆಯಲೇ, ಓ ಧರೆಯಲೇ. ಈಗ ಕೇಳಿರಿ, ಈ ಭೀಮನ ಪ್ರತಿಜ್ಞೆ, ನಾನು ಆಯುಧ ವಂಶ ಜನಿಸಲಿದ್ದವಾಗಿದೆ. ತಾಯಿ ಕುಂತಿರಿಯ ಸ್ತನ್ಯಪಾನ ಮಾಡಿದೆ, ಸ್ತನ್ಯಪಾನ ಸತ್ಯವಾಗಿದ್ರಿ. ಒಂದು ನಡೆಯ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಆ ದುರ್ಯೋಧನರ 99 ಮಂದಿ ಸಹೋದರರಲ್ಲಿ ತಂದು ಅಸ್ಥಿರದ ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಆ ದುರ್ಯೋಧನನ ತೊಡೆಯನ್ನು ಮರೆದು ಅಸ್ಥಿರದ ರಕ್ತದ ಸಿಂಹಾಸವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಅವನ ರಾಜ ಮುಗುಟನ್ನು ಕಿತ್ತಿ ನೆಲಕ್ಕೆ ಪಳಿಸಿ, ಏ ನನ್ನ ಹೆಡ್ಗಾಲಿಂದ ಹೊತ್ತು 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 ಮಾಡಿ ಅವನ ತಮ್ಮ ದುಶ್ಯಾಸನ ಬಡಲನ್ನು ಬಗೆದು ಈ ದ್ರೌಪದಿಯ ಬಿರುವನ್ನು ಕಟ್ಟಿಸಿ, ಒಂದು ವೇಳೆ ನನ್ನ ಪ್ರತಿನ ಭಂಗವಾದ್ರೆ ವಾಸುದೇವ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಸಪ್ತಾಸ್ವರತ ಮಹಾರೂಢಂ ಪ್ರಚಂಡಂ
कश्यपात्मजं श्वेतपद्मधरा देवं त्वं सूर्यं प्रणमाम्यहम् त्वं सूर्यं प्रणमाम्यहम् ಅರಿಯಲಾಗದ ಘೋರಸಂ ದೇಹದಾಬ್ದಿಯುಳ್ ಮುಳುಗಿನ ಅರಿಯಲಾಗದ ಘೋರಸಂ ದೇಹದಾಬ್ದಿಯುಳ್ ಮುಳುಗಿನ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಅರಿಯಲಾಗದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಬಂಧು ಬಾಂಧವರೆಂಬ ಪಾತಕ್ಕೆ ಸಿಲುಕಿ ನೊಂದಿಯೇ ನಿಂದು ತಾಪದೆ ಬಂಧು ಬಾಂಧವರೆಂಬ ಪಾತಕ್ಕೆ ಸಿಲುಕಿ ನೊಂದಿಯೇ ನಿಂದು ತಾಪದೆ ನೀಗಿದೋ ಸೋದನೆಯ ಗೈಯದೆ ನೀಗಿದೋ ಸೋದನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾಗದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿನ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಹರಿಯಲಾಗದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆ. ಇಲ್ಲಿ ನಿನ್ನ ಜನ್ಮ ರಹಸ್ಯವನ್ನು ತಿಳಿವೆ ಎಂದು ಅವರು ಹೇಳಿದರು. ಆ ರಹಸ್ಯವೇನು ದೇವ? ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಪ್ರತಿನಿತ್ಯವೂ ಈ ಜಗತ್ತನ್ನು ಬೆಳಗುತ್ತಿರುವೆ. ನೀನು ಆ ರಹಸ್ಯವನ್ನು ತಿಳಿದಿರಲೇಬೇಕು. ಆ ರಹಸ್ಯವೇನು ದೇವ? ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸಿ ಕಾಪಾಡು ದೇವ, ಕಾಪಾಡು. ಧ್ಯಾಯೇ ಸೂರ್ಯಮನಂತ ಕೋಟಿ ಕಿರಣಂ ತೇಜೋಮಯಂ ಭಾಸ್ಕರಂ
ದುಷ್ಕರಂ. ಕರ್ಣ, ಓ ಕರ್ಣ, ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಆ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಆ ಸ್ತ್ರೀಯಳು ನಾನು. ಹೇ ನಿರ್ಭಾಗ್ಯಳನ್ನು ಕುಂತಿ ಎನ್ನುವರು. ಕುಂತಿ, ನನ್ನ ಹೆತ್ತ ತಾಯಿ. ಅಮ್ಮ ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಯಸಿದ ದೊರುಗಣವೇ ಲಭಿಸಿತಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದೊರುಗಣವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕರುಣೆಯ ತೋರಿದೆ ಕುವರನ ಕೋರಿದೆ. ಅಮ್ಮ, ಕರುಣೆಯ ತೋರಿದೆ ಕುವರನ ಕೋರೆದೆ. ಎಂದಿಗೆ ಈ ಋಣವ ತೀರಿಸಲೀನಾ, ಎಂದಿಗೆ ಈ ಋಣವ ತೀರಿಸಲೀನಾ. ಜನಿಸಿದ ಮರುಗಣವೇ ಅಮ್ಮ, 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 ಜನಿಸಿದ ಮರುಕಣವೇ ಜಲ ಕೆಸದೆ ಎಂದೇ. ಏಕಮ್ಮ, ಜನಿಸಿದ ಮರುಕಣವೇ ಜಲ ಕೆಸದೆಯಂತೆ. ಮಗುವಮ್ಮ ನಾನಾಗ ಏನೊಂದನು ಅರಿಯೆ. ಮಗುವಮ್ಮ ನಾನಾಗ ಏನೊಂದನು ಅರಿಯೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದೊರಸನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಪರಾಧ ಏನದು ತಾಯೇ? ಅಮ್ಮ, ನಾ ಮಾಡಿದ ಪರಾಧ ಏನದು ತಾಯೇ? ಅಕ್ಷಮ್ಯವೆನಿಸೆ ಜೀವವ ಪೊರೆ, ಅಕ್ಷಮ್ಯವೆನಿಸೆ ಜೀವವ ಪೊರೆ. ಮಗನೆಂಬ ಮಮಕಾರ ಅಮ್ಮ, ಅಮ್ಮ, ಅಮ್ಮ,
ಬೇಕಿಲ್ಲ ತಾಯೇ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಐವರ ಮಾತೆ ನಿನಗಿರುವುದೇ ಕೊರತೆ. ಐವರ ಮಾತೆ ನಿನಗಿರುವುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಫಲಿಸಿತಮ್ಮ, ಫಲಿಸಿತಮ್ಮ. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವಾದ ಈ ದಿನವೇ ಶುಭ ದಿನವು. ಇದೋ ನಿನಗೆ ನಮಸ್ಕರಿಸುವೆನು ತಾಯೇ. ಕೀರ್ತಿಶೀಲನಾಗು ಮಗನೇ, ನೀ ಕೀರ್ತಿಶೀಲನಾಗು. ಅಮ್ಮ, ಎಂತಹ ಕೀರ್ತಿಯಮ್ಮ ನನ್ನದು. ಅಮ್ಮ, ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು ತಾಯೇ. ಅಮ್ಮ, ಈ ಪಾಪಿಯ ದೇಹವನ್ನು ಅದರಲ್ಲಿರುವ ಜಲಚರಗಳು ಸಹ ತಿನ್ನದೆ ಹಾಗೆ ಬಿಟ್ಟು ಬಿಟ್ಟವಮ್ಮ, ಹಾಗೆ ಬಿಟ್ಟು. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟು ಪ್ರೀತಿ, ಮಮತೆ, ವಾತ್ಸಲ್ಯ, ಮಮಕಾರದಿಂದ ಸಾಕಿ ಸಲಹುತ್ತಿರುವಾಗ ಮನುಷ್ಯ ಮಾತ್ರನಾದ ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು ತಾಯೇ. ಅಮ್ಮ, ಈ ಕಾಡಿನಲ್ಲಿರು ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂದಿತಲ್ಲ, ಕರುಣೆಯನ್ನು ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ನಾನು ಈ ಜನ್ಮದಲ್ಲಿ ಹೇಗೆ ತಾನೇ ತೀರಿಸಲಿ ತಾಯಿ. ಅಮ್ಮ, ಈ ಪ್ರಪಂಚದಲ್ಲಿ ಎಲ್ಲರೂ ನನ್ನನ್ನು ಸೂತ, ನೀಚ, ಹೀನ ಕುಲದವನೆಂದು ಈ ಆಳಿಸುತ್ತಿದ್ದಾಗ, ನಾನು ನೊಂದು ಬೆಂದು ಕುಂದಿ ಹೋಗುತ್ತಿದ್ದಾಗ ಅವೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಅಮ್ಮ, ಹೋಗಲಿ ಬಿಡು ತಾಯಿ. ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಅಮ್ಮ, ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂದಿತಲ್ಲ, ಕರುಣೆಯನ್ನು ತೋರಿಯಲೇ ಅಲ್ಲ. ಈ ಉಪಕಾರದ ಭಾರವನ್ನು ಈ ಜನ್ಮದಲ್ಲಿ ನಾನು ಹೇಗೆ ತಾನೇ ತೀರಿಸಲಿ ತಾಯಿ, ಹೇಗೆ ತಾನೇ ತೀರಿಸಲಿ.
ಪಡೆದೆನು ನಿನ್ನ ಮುನಿ ಮಂತ್ರದಿ ಪಡೆದೆನು ನಿನ್ನ ಲೋಕಪವಾದಕ್ಕೆ ನದಿಯಲೆಸೆದೆನು ಲೋಕಪವಾದಕ್ಕೆ ನದಿಯಲೆಸೆದೆನು ಕಣ್ಣೀರಿನ ಆರಾಧನೆ ಈ ತಾಯಿಯ ಈ ಬೇಗನೆ ಕಣ್ಣೀರಿನ ಆರಾಧನೆ ಈ ತಾಯಿಯ ಈ ಬೇಗನೆ ನಿನ್ನ ನೋಡಲು ಮಾತಾಡಲು ನಿನ್ನ ನೋಡಲು ಮಾತಾಡಲು ಕರಿತಪ್ಪಿಸಿದ ಬಂದೆನೋ ಕರಿತಪ್ಪಿಸಿದ ಬಂದೆನೋ ಕಂದ ನಾನಾ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನದೇ ಕಂದ ಮಗನೇ ಅಮ್ಮ ಮಗನೇ ಅಮ್ಮ ನೀನೀಗೆ ಮಾತನಾಡಬೇಡಪ್ಪ. ಮೊದಲೇ ನೊಂದು ಬೆಂದಿರುವ ಈ ನನ್ನ ಮನಸ್ಸಿಗೆ ಈ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವವು. ನೀ ಬಾಲ್ಯದಿಂದ ಪಟ್ಟ ಕಷ್ಟ ಅಪಮಾನಗಳಿಗೆ ನಾನೇ ಕಾರಣಳು. ಈ ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು. ಅಮ್ಮ ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ ತಾಯಿ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಧರ್ಮಾದಿಗಳಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಆದದ್ದು ಆಗಿ ಹೋಯಿತು. ನೀ ಕೌರವರೊಡನೆ ಸೇರಬೇಡ, ಪಾಂಡವರೊಡನೆ ಸೇರಿಕೋ ಮಗನೇ. ಅಮ್ಮ ಇದೊಂದು ಮಾತನ್ನು ಬಿಟ್ಟು ಬೇರೇನು ಬೇಕಾದರೂ ಕೇಳುತ್ತಾಯಿ, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದೋಹವನ್ನು ಮಾತ್ರ ಮಾಡಲಾರೆನು ತಾಯಿ. ಹಾಗಲ್ಲ ಕಂದ, ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರವನ್ನು ಕಳೆ, ಸೌಭದ್ರ ದಾನವನ್ನು ಮಾಡು ಮಗನೇ. ಅಮ್ಮ ನೀನು ವೀರ ಮಾತೆ, ಇದೊಂದು ಮಾತನ್ನು ಬಿಟ್ಟು ಬೇರೇನು ಬೇಕಾದರೂ ಕೇಳುತ್ತಾಯೇ, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆನು ತಾಯಿ. ಕಂದ, ಈ ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ಕಂಡು ಸಂತೋಷ ಪಡಬೇಕಲ್ಲವೇ? ನಾ ಸಂತೋಷ ಪಡಬೇಕಲ್ಲವೇ? ಅಮ್ಮ ನೀನು ವೀರ ಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಆತನನ್ನು ತೊರೆಯುವುದು ಧರ್ಮವೇ? ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾಯೇ? ಕಂದ,
ಎಷ್ಟೇ ಆಗಲಿ ಪಾಂಡವರು ನಿನ್ನ ಸಹೋದರರಲ್ಲವೇ? ನೀವಾರು ಜನ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ಕಂಡು ಸಂತೋಷ ಪಡಬೇಕಲ್ಲವೇ? ಅಮ್ಮ, ಇದುವರೆಗೂ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನಗಿರಲಿಲ್ಲ. ಅದು ನನ್ನ ತಪ್ಪೆ. ನೀನು ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿರುವುದು ಅದು ಮತ್ತೆ ಪುನಃ ಚಿಗುರುವುದೇ? ಮಮ ಪ್ರಾಣಾಯಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವಿಲ್ಲಿರುವುದು ತಾಯಿ. ಬಿಡು ತಾಯಿ ನಿನ್ನ ವ್ಯತೆಯನ್ನು. ನನ್ನ ವ್ಯತೆಯನ್ನು ಬಿಡಲೆ ಕಂದ. ನಾ ಚಿಂತಿಸದೆ ಅದೇಗಿರಲಿ. ದುರ್ಯೋಧನನು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಸಾಧಿಸುತ್ತಿರುವಾಗ ನಾ ಚಿಂತಿಸದೆ ಅದೇಗಿರಲಿ ಕಂದ. ಹೋಗಲಿ ಮಗನೇ. ಹೇಳಮ್ಮ ಕಂದ, ಅಮ್ಮ. ಹೋಗಲಿ. ನಾಳಿನ ಯುದ್ಧ ರಣರಂಗದಿಂದ ನೀ ಪರಾನ್ಮುಖನಾಗು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಅಮ್ಮ, ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚದಲ್ಲಿ ಎಲ್ಲರೂ ನನ್ನನ್ನು ಸೂತ, ನೀಚ, ಈನ ಕುಲದವನೇ ಎಂದು ಈ ಯಾರಿಸಿ ದೂಡಿ ಬಿಟ್ಟಿದ್ದಾಗ ನನ್ನನ್ನು ಬಹು ಮನ್ನಣೆಯಿಂದ ಸಾಕಿ ಸಲಹಿದವನಲ್ಲವೇ ತಾಯಿ? ನನ್ನನ್ನು ತನ್ನ ಅಂಗರಾಜ್ಯದ ಅಧಿಪತಿಯನ್ನಾಗಿ ಮಾಡಿದವನಲ್ಲವೇ ತಾಯಿ? ನನ್ನನ್ನು ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಆಗದು, ಸರ್ವತಃ ಆಗಲಾರದು. ನಾನು ಪರನ್ಮುಖನಾಗಲಾರೆ ತಾಯೇ. ಕಂದ, ಪರನ್ಮುಖನಾಗಲಾರೆ. ಹೋಗಲಿ ಬಿಡು ಮಗನೇ, ಹೋಗಲಿ. ನಾಳಿನ ಯುದ್ಧ ರಣರಂಗದಲ್ಲಿ ಆ ಪಾಂಡವರು ಯಾರಾದರೂ ನಿನ್ನ ಕೈಗೆ ಸಿಲುಕಿದರೆ ನೀವರನ್ನು ಕೊಲ್ಲಬೇಡ ಕಂದ. ಅಮ್ಮ, ಆ ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮತೆ ಅಮ್ಮ. ಅಮ್ಮ ಅಮ್ಮ ಅಮ್ಮ, ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ ಅಮ್ಮ ಅಮ್ಮ, ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ, ಕಡಲ ತೀರಗಳೇ ಕಳೆದು ಹೋಗಲಿ, ಬಾನು ಭೂಮಿಯೇ ಬಿರಿದು ಬೀಗಲಿ. ಹೌದಮ್ಮ. ಕಡಲ ತೀರಗಳೇ ಕಳೆದು ಹೋಗಲಿ, ಬಾನು ಭೂಮಿಯೇ ಬಿರಿದು ಬೀಗಲಿ. ಈ ದೇಹವು ಚೂರಾಗಲಿ, ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು. ಅಮ್ಮ ಅಮ್ಮ ಅಮ್ಮ, ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ, ನದಿಯ ತೀರದಲ್ಲಿ ಪ್ರಾಣ ಉಳಿಯಿತು, ನನ್ನ ಸ್ವಾಮಿಯ ಸೇವೆ ದೊರೆಯಿತು. ಹೌದಮ್ಮ. ನದಿಯ ತೀರದಲ್ಲಿ ಪ್ರಾಣ ಉಳಿಯಿತು, ನನ್ನ ಸ್ವಾಮಿಯ ಸೇವೆ ದೊರೆಯಿತು. ಮಮತೆಯು ಮರೆಯಿತು, ಸೋದರ ತೊರೆಯಿತು, ಬಿಡೆನು ಅಮ್ಮ
ನಮ್ಮ ನಿನಗಿದು ತರವೇ ನಮ್ಮ ದುರದೊಳರ್ಜುನ ರಣದೊಳ್ದರ್ಪಣ ನನ್ನ ಸ್ವಾಮಿಯ ಸ್ನೇಹ ದರ್ಶನ. ಹೌದಮ್ಮ, ಹೌದು ತಾಯಿ. ದುರದೊಳರ್ಜುನ ರಣದೊಳ್ದರ್ಪಣ ನನ್ನ ಸ್ವಾಮಿಯ ಸ್ನೇಹ ದರ್ಶನ. ನಿನ್ನಾಣೆಗೂ ನನ್ನಾಣೆಗೂ ಬಿಡೆದು ಅಂಬ ನಾನು, ಬಿಡೆದು ಅಂಬ ನಾನು, ಬಿಡೆದು ಅಂಬ ನಾನು. ಅಮ್ಮ 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ ಅಮ್ಮ ಅಮ್ಮ. ಅಮ್ಮ, ಯಾರನ್ನಾದರೂ ಉಳಿಸುವೆನು ತಾಯಿ, ಯಾರನ್ನಾದರೂ ಉಳಿಸುವೆನು. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರೆ ನಾನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ತಾಯಿ. ನಿಜವೇ ಮಗನೇ? ಸಾವಿರ ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನನು ತನ್ನ ಗದೆಯಿಂದ ನನ್ನ ತಲೆಯನ್ನು ನುಚ್ಚು ನೂರು ಮಾಡಿದರೂ ಸರಿ ಕಂದ, ನಾನು ಅವನಿಗೆ ಕೇಳನ್ನು ಬಯಸುವುದಿಲ್ಲ ತಾಯಿ. ಮಗನೇ, ತೇಜೋ ಮೂರ್ತಿಗಳಾದ ನಕುಲ ಸಹದೇವರಿಗೆ ನಾನೆಂದಿಗೂ ಕೇಡನ್ನು ಬಯಸುವುದಿಲ್ಲ ತಾಯಿ. ಆದರೆ 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 ಹಾ ನನ್ನ ಪರಮ ವೈರಿ ಅರ್ಜುನನ್ ಮಾತ್ರ ಉಳಿಸಲಾರದು ತಾಯಿ. ಅಮ್ಮ, ಅರ್ಜುನನ ಮೇಲೆ ನಿನಗೆಷ್ಟು ಕೋಪ ಬೇಕಯ್ಯ? ಅಮ್ಮ, ಕೋಪ ಬೇಕೇ? ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು ತಾಯಿ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಕವಾಕಸಿರುವುದು ತಾಯಿ. ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿದೇ ಉಳಿಯೋರು ತಾಯಿ. ಅದಕ್ಕೇಕೆ ತಾಯಿ ನೀನು ಚಿಂತಿಸುತ್ತಿರುವೆ ತಾಯಿ? ಬಿಡು ಮಗನೇ, ನಿನ್ನ ನೆಚ್ಚಿಗೆ ತೊಂದರೆಗೆ ನಾ ಗುರಿಪಡಿಸಲಾರೆ. ಆದರೆ ಕೊನೆಯದಾಗಿ ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಅದೇನೆಂದು ಕೇಳು ತಾಯಿ. ಖಂಡಿತವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ ಅಮ್ಮ? ನುಡಿದುದಂ ನಡೆಸಲಾರದ ಕಡು ಕುಳದೆ ಈ ಕರ್ಣ ಕೇಳ್ ಸೂರ್ಯ ತನುಜಂ ಬಿಡು ಬಿಡು ಚಿಂತೆಯ ಮಾತೆಯೇ, ಬಿಡು ಬಿಡು ಚಿಂತೆಯ ಮಾತೆಯೇ, ನಡೆಸುವೆನು ನಿನ್ನಾಣೆ, ಮಾತಾಪಿತರಾಣೆ, ಧರ್ಮಜನಾಣೆ, ಜನನೀ ಜನನೀ. ನಾಳಿನ ಯುದ್ಧರಂಗದಲ್ಲಿ ನೀ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ. ಅಯ್ಯೋ ಅಯ್ಯೋ, ಶಿವ ಶಿವ, ಸುಯೋಧನ, ಈಗಲೀಗ ನನ್ನನ್ನು ನೀನು ನಂಬಿ ಕೆಟ್ಟೆ. ಪಂಚಭೂತಗಳಿರ, ಅಷ್ಟದಿಕ್ಪಾಲಕರುಗಳಿರ, ಮನು ಮುನಿಗಳಿರ, ಸೂರ್ಯ ಚಂದ್ರಾದಿಗಳಿರ, ನೀವೇ ಆ ನನ್ನ ಸ್ವಾಮಿಯನ್ನು ಉಳಿಸಿಕೊಳ್ಳಬೇಕು.
ಇಂದ್ರನು ನನ್ನ ವಜ್ರ ಕವಚವನ್ನು ಕಪಟದಿಂದ ಅಪಹರಿಸಿದರು. ದುರ್ಯೋಧನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ತನ್ನ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ಅರುಹಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಎಂದು ವಾಗ್ದಾನ ಪಡೆದಳು. ಮಗನೇ, ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಪೌರುಷವಿರ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ನಿನ್ನದೊಂದು ಮಾತನ್ನು. ಈ ನಿನ್ನ ಮಾತಿನಲ್ಲಿ ಯಾವ ಸಂದೇಹವೋ ಇಲ್ಲವಲ್ಲ ಮಗನೇ? ಇಲ್ಲ ತಾಯಿ, ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ. ಹೌದಮ್ಮ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಹೌದು ತಾಯಿ, ಕಟ್ಟ ಕಡೆಯೋಳ್ ಕರ್ಮದಾನಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಬಾಧೆಯನು, ಬಿಡು ಚಿಂತೆಯ ಜನನೇ. ಜನನೇ ಅಮ್ಮ, ಸಂದೇಹವ ಬಿಡು ಅಮ್ಮ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಹೌದು ತಾಯಿ, ಹೌದು ಅಮ್ಮ. ಗಗನ ತೀರಗಳೇ ಭೂಮಿಯೇ ಬುರುದು ಬೀಳಲಿ. ಕಾಣದ ಗುರಿಯು ಕೊಡುವುದಿಲ್ಲ ನಾ ಮತ್ತೊಂದ. ಹೌದಮ್ಮ, ಕಡುವುದು ಒಂದೇ ಬಾಣದ ಗುರಿಯು ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲೇ, ಈ ಧರೆಯ ಬಿರಿದು ನಿಲ್ಲಲೇ. ಹೌದಮ್ಮ, ಮುಗಿಲೆ ಇಳಿದು ಬರಲೇ, ಈ ಧರೆಯ ಬಿರಿದು ನಿಲ್ಲಲೇ. ಇಟ್ಟಾಡೆ ತಪ್ಪೆ ನಮ್ಮ, ನಿನ್ನಾಡೆ ಸತ್ಯವಮ್ಮ. ಬಿಡು ಚಿಂತೆಯ ಜನನೇ. ಅಮ್ಮ, ಕಂದ, ನಿಮ್ಮೆಲ್ಲರ ಮನೋಭಿಷ್ಟವಿದ್ದಂತಾಗಲಿ. ನೀನಿನ್ನು ಹೋಗಿ ಬಾ ತಾಯಿ, ಹೋಗಿ ಬರಲೇ? ಹೋಗಿ ಬಾ ತಾಯಿ. ಅಮ್ಮ, ಸ್ವಲ್ಪ ನಿಲ್ಲು ತಾಯಿ. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವೋ ಇಂದಾಯಿತು, ಕಡೆಯ ದರ್ಶನವೂ ಹಿಂದೆ ಆಗುವುದೋ ಏನೋ. ಆದರೆ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ಆ ತಾಯಿ. ನಿನ್ನದೊಂದು ಮಾತೆ? ಹೌದಮ್ಮ. ಅದೇನೆಂಬುದನ್ನು ತಿಳಿಸು ಮಗನೇ. ಅಮ್ಮ, ನಾಳಿನ ಯುದ್ಧವು ಮುಗಿಯುವ ತನಕ ಯುದ್ಧವು ಮುಗಿಯುವ ತನಕ ಕರ್ಣನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ, ಯಾರಲ್ಲಿಯೂ ತಿಳಿಸಬೇಡ. ಏಕೆ ಕಂದ? ಅಮ್ಮ, ನಾನೊಂದು ವೇಳೆ ಈ ಯುದ್ಧದಲ್ಲಿ ಹತನಾದರೆ ಕಂದ, ಆ ಸತ್ಯದಂದನಾದ ಧರ್ಮರಾಯನ ಕೈಯಲ್ಲಿ ನನ್ನ ಅಂತ್ಯಕ್ರಿಯೆಯನ್ನು ಮಾಡಿಸಬೇಕೆಂದು ಅತಿ ವಿನಯದಿಂದ ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಇಂತಹ ಸಂಕಟ ನಾಶಗಳಿಂದ ಉಳಿಯುವ ಸಾಮ್ರಾಜ್ಯವಾದರೂ ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ, ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ಅಮ್ಮ
ಬಗೆಯೊಳು ನೊಂದು ಕಣ್ಣೀರಗರೆವೆ ಬಗೆಯೊಳು ನೊಂದು ಕಣ್ಣೀರಗರೆವೆ ಅಮ್ಮ ಅಮ್ಮ ಹೋಗಿ ಬರುವೆಯಾ ಅಮ್ಮ ಹೋಗಿ ಬರುವೆಯಾ ಮಗನೇ ನಿನ್ನ ಮಗವನು ಈ ಯುಗದಿ ಕಾಣಲು ಹೋದೆ ಎಂದು ಮಗನೇ ನಿನ್ನ ಮಗವನು ಈ ಯುಗದಿ ಕಾಣಲು ಹೋದೆ ಎಂದು ಬಗೆ ಬಗೆಯಳು ನಂದು ಕಣ್ಣೀರಗರಿ ಬಗೆ ಬಗೆಯಳು ನಂದು ಕಣ್ಣೀರಗರಿ ಕಂದ ಮಗನೇ ಹೋಗಿ ಬರುವೆನು ಮಗನೇ ಹೋಗಿ ಬರುವೆನು ಹೋಗಿ ಬರುವೆಯಾ ಅಮ್ಮ ಹೋಗಿ ಬರುವೆಯಾ ಹೋಗಿ ಬರುವೆನು ಮಗನೇ ಹೋಗಿ ಬರುವೆನು ಹೋಗಿ ಬರುವೆಯಾ ಅಮ್ಮ ಹೋಗಿ ಬರುವೆಯಾ ಹೋಗಿ ಬರುವೆನು ಮಗನೇ ಹೋಗಿ ಬರುವೆನು ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದ ಮನುಷ್ಯನು ಬದುಕಿದ್ದು ಸತ್ತ ಹಾಗೆ. ಹೇ ವಿಧಿ ನಿನ್ನ ಲೀಲೆಯು ಅಗಣಿತವಾದದ್ದು. ಅರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಯರೋ ದೇವಾ ಅರಿಯಲ ಸಾಧ್ಯವೋ ಅರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಯರೋ ದೇವಾ ಅರಿಯಲ ಸಾಧ್ಯವೋ. ಹೇ ವಿಧಿ ಅರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಯರೋ ದೇವಾ ಅರಿಯಲ ಸಾಧ್ಯವೋ. ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಸುಖಿಯಾಗಿ ಹರೇ. ಹೇ ವಿಧಿ ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಸುಖಿಯಾಗಿ ಹರೇ. ಭೋಗವಿದ್ದರು ಸರೇ ಭಾಗ್ಯವಿದ್ದರು ಸರೇ ಶ್ರೀ ಹರೇ ವಿಧಿ
ಆಡಿಸಿ ನೀನವರ ನೋಡಿ ನಗಬೇಕು ಆಡಿಸಿ ನೀನವರ ನೋಡಿ ನಗಬೇಕು ಅರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರೋ